अभी 24 घंटा नहीं हुआ है, कम से कम 300 से 400 पार्टी ऑफिसेस तोड़े गए। 150 ऐसे कैंडिडेट्स हैं हमारे जिनके घर के अंदर घुस के हमला चलाया गया। ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಕಳೆದ 4 ದಿನಗಳಿಂದ ಇಡೀ ರಾಜ್ಯವೇ ಹೊತ್ತಿ ಉರಿತಾ ಇದೆ. ವಿಜಯೋತ್ಸವವನ್ನು ಕಾಣಬೇಕಾಗಿದ್ದಂಥ ನೆಲ ಇವತ್ತು ಹಿಂಸೆಯ ಮೆರವಣಿಗೆಯನ್ನ ನೋಡ್ತಾ ಇದೆ. ಇದೆಲ್ಲ ಯಾಕಾಗ್ತಿದೆ? ಅಲ್ಲಿ ಏನ್ ನಡೀತಾ ಇದೆ ನೋಡೋಣ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮಾ. प्रधानमंत्री, गृह मंत्री, भारतीय जनता पार्टी के मुख्यमंत्रियों, भारतीय जनता पार्टी के नेताओं, किसी पर कोई नोटिस जारी नहीं की गई। तो चुनाव आयोग स्पष्ट तौर पर दिखला रहा है कि वो भारतीय जनता पार्टी के तरफ से पक्षपात कर रहा है। ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ 294 ಕ್ಷೇತ್ರಗಳಲ್ಲಿ 207 ಕ್ಷೇತ್ರಗಳನ್ನು ಗೆಲ್ಲೋದ್ರ ಮೂಲಕ ಬಿಜೆಪಿ ಭರ್ಜರಿ ಯಶಸ್ಸನ್ನು ಗಳಿಸಿತು. ಈ ಫಲಿತಾಂಶ ಬರ್ತಿದ್ದ ಹಾಗೇನೆ ಅದಕ್ಕಾಗಿ ಕಾಯ್ಕೊಂಡಿದ್ದಂತಹ ಅವರ ಬೆಂಬಲಿಗರು ಜೋರಾಗಿ ವಿಜೃಂಭಣೆಯಿಂದ ವಿಜಯೋತ್ಸವವನ್ನು ಆಚರಿಸಕ್ಕೆ ಬೀದಿಗಿಳಿದ್ರು. ಚುನಾವಣಾ ಫಲಿತಾಂಶ ಮೊದಲೇ ಗೊತ್ತಿತ್ತೇನೋ, ಇದೆಲ್ಲವೂ ನಿರೀಕ್ಷಿತವಾಗಿತ್ತೇನೋ ಅನ್ನೋ ರೀತಿಯಲ್ಲಿ ಪೂರ್ವ ತಯಾರಿ ಮಾಡ್ಕೊಂಡಿದ್ರೇನೋ ಅನ್ನೋ ರೀತಿಯಲ್ಲಿ ಬಿಜೆಪಿ ಬೆಂಬಲಿಗರು ಅಂತ ಹೇಳ್ಕೊಂಡಿರುವಂತ 100 ಜನರು ರಸ್ತೆಗಿಳಿದು ದಾಂಧಲೆಯನ್ನ ಎಬ್ಬಿಸಿದ್ದಾರೆ. ಅಂದ್ರೆ ಇದೆಲ್ಲ ಪೂರ್ವ ನಿರ್ಧಾರಿತವಾ? ಇವರು ರಸ್ತೆಗಳಲ್ಲಿ ಮೆರವಣಿಗೆ ಹೋಗ್ತಾರೆ, ಕುಣಿತಾರೆ, ಕೇಕೆ ಹಾಕ್ತಾರೆ, ಕಣ್ಣಲ್ಲಿ ಬೆಂಕಿ ಇಡ್ತಾರೆ, ಮನೆಗಳನ್ನ ಧ್ವಂಸ ಮಾಡ್ತಾರೆ, ಮತ್ತೆ ಲೂಟಿ ಮಾಡ್ತಾರೆ, ಕೈಗೆ ಸಿಕ್ಕಿದನ್ನ ದೋಚ್ಕೊಂಡು ಹೋಗ್ತಾರೆ. ಟಿಎಂಸಿ ಕಾರ್ಯಕರ್ತರ ಮನೆಗಳನ್ನ ದೋಚಲಾಗಿದೆ ಅಂತ ಗೊತ್ತಾಗಿದೆ. ಹಾಗೇನೆ ಇಲ್ಲಿ ಕಟ್ಟಡಗಳನ್ನ ಧ್ವಂಸ ಮಾಡ್ತಾರೆ. ಇದಕ್ಕೆಲ್ಲ ಅವರು JCBನ ಬಳಸ್ತಾರೆ ಅಂತಂದ್ರೆ ಇದ್ರ ಬಗ್ಗೆ ಒಂದು ವರದಿ ಪ್ರಕಾರ ಗಾಜಿಯಾಬಾದ್ನಿಂದ ಹೌರಾಗೆ ಸುಮಾರು 200ಕ್ಕೂ ಹೆಚ್ಚು 227 JCB ಅಂತ ಹೇಳ್ತಾರೆ. ಇವುಗಳನ್ನ ಸಾಲಾಗಿ ರವಾನೆ ಮಾಡ್ಲಾಯ್ತಂತೆ. ಆ ವಿಡಿಯೋ ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅಂದ್ರೆ ಇದನ್ನೆಲ್ಲ ವ್ಯವಸ್ಥೆ ಮಾಡಿದವರು ಯಾರು? ಅಂದ್ರೆ ಇದು ಸಾಮಾನ್ಯ ಕಾರ್ಯಕರ್ತರು ಮಾಡಿರೋಕ್ ಸಾಧ್ಯನೇ ಇಲ್ಲ. ಇದ್ರ ಹಿಂದೆ ಅಂತ ಇದ್ದಂತ ದೊಡ್ಡ ಶಕ್ತಿ, ಬಲವಾದ ಶಕ್ತಿ ಯಾವುದು ಅಂತ ಹೇಳಿ ನಮ್ಗೆ ಯೋಚನೆ ಆಗುತ್ತೆ. ಆಮೇಲೆ ಈ JCBಗಳ ಮೇಲೆ ಕಾರ್ಯಕರ್ತರೆಲ್ಲ ಹತ್ತಿ ನಿಂತ್ಕೊಂಡು ಶ್ರೀರಾಮ್ ಅಂತ ಹೆಸರು ಹೇಳ್ಕೊಂಡು ಜೈಕಾರ ಹಾಕ್ತಾ ಮೋದಿಯನ್ನು ಹೊಗಳುವಂತ ಹಾಡುಗಳನ್ನ ಪ್ಲೇ ಮಾಡ್ಕೊಂಡು ಹಾಕೊಂಡು ಇಡೀ ಊರುಗಳಲ್ಲಿ ಬೀದಿಗಳಲ್ಲಿ ಮೆರವಣಿಗೆ ಹೋಗ್ತಾರೆ, ಕಟ್ಟಡಗಳನ್ನ ಉರುಳಿಸ್ತಾರೆ. ಪೊಲೀಸ್ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು ಅಥವಾ ವಾರ್ನ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಯಾರೇ JCBನ ಬಳಸಿದ್ರು ಕೂಡ ಈ ಸಂದರ್ಭದಲ್ಲಿ ಆ JCB ಮಾಲೀಕರಿಗೆ ನಾವು ಕೇಸ್ ಹಾಕ್ತೀವಿ ಅಂತ. ಆದ್ರೆ ಏನ್ ನಡೆದಿದೆ? ಕೇಸ್ ಹಾಕಿದಾರ ಗೊತ್ತಿಲ್ಲ. ಈ ಹಿಂಸಾಚಾರ ಇಷ್ಟಕ್ಕೆ ಸೀಮಿತ ಆಗೋದಿಲ್ಲ, ಇದು ಕಾರ್ಯಕರ್ತರ ಹತ್ಯೆವರೆಗೆ ಮುಂದುವರಿಯುತ್ತೆ. ಅಂದ್ರೆ TMCಯ ಕಾರ್ಯಕರ್ತ ಅಬೀರ್ ಶೇಖ್ ಅವರನ್ನ ಎಲ್ಲರ ಎದುರುಗಡೆ ಕೊಚ್ಚಿ ಹತ್ಯೆ ಮಾಡ್ತಾರೆ. ಹಾಗೇನೆ BJP ಕಾರ್ಯಕರ್ತ ಮಧು ಮಂಡಲ್ ಅವರನ್ನು ಕೂಡ ಹತ್ಯೆ ಮಾಡಲಾಗುತ್ತೆ. ಅಷ್ಟೆಲ್ಲ ಹಿಂಸೆ ಆಗ್ತಾ ಇದ್ರು ಕೂಡ ಯಾವ ರಾಜಕೀಯ ನಾಯಕರು ಕೂಡ ಈ ಹಿಂಸಾಚಾರದ ಬಗ್ಗೆ ಅಥವಾ ಇದನ್ನ ತಡಿಬೇಕು ಅನ್ನೋದ್ರ ಬಗ್ಗೆ ಏನನ್ನು ಮಾತಾಡೋದಿಲ್ಲ. ಆದ್ರೆ TMC ಅವರು BJP ಅವರನ್ನ ಆರೋಪ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ BJP ಅಂತ ಹೇಳಿ BJP ಲೀಡರ್ಗಳು TMCನೇ ಈ ಹಿಂಸಾಚಾರ ಮಾಡ್ತಿರೋದು ಅಂತ ಹೇಳ್ತಾರೆ. ಅಂದ್ರೆ TMCನೇ ಈ ಹಿಂಸಾಚಾರನ ಮಾಡ್ತಿದೆ ಅನ್ನೋದಾಗಿದ್ರೆ TMC ತನ್ನದೇ ಕಾರ್ಯಕರ್ತರ ಮನೆಗಳನ್ನ ಲೂಟಿ ಮಾಡ್ತಿತ್ತ ಅಥವಾ ಅಲ್ಲಿ ಹೋಗ್ಬಿಟ್ಟು ಮನೆಗಳನ್ನ ಧ್ವಂಸ ಮಾಡ್ತಿತ್ತ? ಇಷ್ಟೇ ಅಲ್ಲ, ಈಗ ಅಭಿಷೇಕ್ ಭಟ್ಟಾಚಾರ್ಯ ಅವರು TMC ನಾಯಕರಲ್ಲಿ ಒಬ್ಬರಾದಂತ ಅಭಿಷೇಕ್ ಭಟ್ಟಾಚಾರ್ಯ ಅವರು ಆರೋಪ ಮಾಡಿರೋ ಪ್ರಕಾರ TMCಯ ಸುಮಾರು 30-40 ಕಚೇರಿಗಳನ್ನ ಧ್ವಂಸ ಮಾಡಿದ್ದಾರೆ, ನಾಶ ಮಾಡಿದ್ದಾರೆ. ಮತ್ತೆ ಹಲವು ಕಚೇರಿಗಳನ್ನ ತಮ್ಮ ವಶಕ್ಕೆ BJP ಕಾರ್ಯಕರ್ತರು ತಗೊಂಡಿದ್ದಾರೆ ಅಂತ ಹೇಳಿ ಅವರು ಆರೋಪ ಮಾಡಿದ್ದಾರೆ. ಇವರು ತಮ್ಮದೇ ಕಚೇರಿ, ತಮ್ಮದೇ ಕಾರ್ಯಕರ್ತರನ್ನ ತೊಂದರೆ ಕೊಡೋದು, ಅವ್ರನ್ನ ಅವ್ರ ಮನೆಗಳನ್ನ ಧ್ವಂಸ ಮಾಡೋಕ್ ಸಾಧ್ಯನಾ? ಮತ್ತೆ ಎಷ್ಟೊಂದು ಗಲಾಟೆಗಳಾಗಿದೆ ಅಂದ್ರೆ ಒಂದು ಸಮುದಾಯದ ಮನೆ ಇರುವಂತಹ ಏರಿಯಾಗಳಿಗೆ ಹೋಗ್ಬಿಟ್ಟು ಹಲ್ಲೆ ಮಾಡಿದ್ದಾರೆ. ಅಲ್ಲಿ ಪೂರ್ತಿ ಮನೆಗಳನ್ನ ಧ್ವಂಸ ಮಾಡಿದ್ದಾರೆ. ಬಡವರು ಶ್ರೀಮಂತರು ಅಂತ ನೋಡದೆ ಕಟ್ಟಡಗಳನ್ನ ಉರುಳಿಸಿದ್ದಾರೆ.
ಈ ಕಟ್ಟಡಗಳನ್ನ ಉರುಳಿಸೋದಿಕ್ಕೆ ನೋಡಿ ಎಷ್ಟು ವ್ಯವಸ್ಥಿತವಾಗಿ ಇದೆಲ್ಲ ನಡೆದಿತ್ತು ಅನ್ನೋದಕ್ಕೆ ಗಜಿಯಾಬಾದ್ನಿಂದ ಹೌರಾಗೆ ಸುಮಾರು 227 JCBಗಳ ರವಾನೆ ಆಗುತ್ತೆ. ಫಲಿತಾಂಶ ಹೊರ ಬೀಳ್ತಿದ್ದಂಗೆ ಮಾರನೇ ದಿನನೇ ಸಾಲು ಸಾಲಾಗಿ JCBಗಳು ಹೌರಾ ಕಡೆಗೆ ಬರೋದನ್ನ ವಿಡಿಯೋಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅಂದ್ರೆ ಇವತ್ತು ಇದೆಲ್ಲ ಹಿಂಸಾಚಾರಕ್ಕೆ ಸಾಕ್ಷಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವಂತ ವಿಡಿಯೋಗಳನ್ನ ನೋಡಿದಂತ ಭಾರತದ ಜನರು ವೆಸ್ಟ್ ಬೆಂಗಾಲ್ನ ಹತ್ರ ಗಾಬರಿಯಿಂದ ಆತಂಕದಿಂದ ನೋಡ್ತಿದ್ದಾರೆ. ವೆಸ್ಟ್ ಬೆಂಗಾಲ್ ಹಿಂದೆಂದೂ ಕಾಣದಂತ ಹಿಂಸೆನ ಕಾಣ್ತು. ಕೊನೆಗೆ ಈ ಎಲ್ಲ ಹಿಂಸಾಚಾರ ಬಂದು ನಿಲ್ಲೋದು ಸುವೇಂದ್ರು ಅಧಿಕಾರಿ ಅವರ ಆಪ್ತ ಚಂದ್ರನಾಥ್ ರಥ್ ಅವರ ಹತ್ಯೆಗೆ. ಅವರನ್ನ ಕಾರ್ನಲ್ಲಿ ಹೋಗ್ತಿರುವಾಗ್ಲೇನೆ ಗುಂಡಿಟ್ಟು ಕೊಲ್ಲಾಗತ್ತೆ. ಇದಕ್ಕೆ ಕಾರಣ TMC ನಾಯಕರು ಅಂತೇಳಿ ಸುವೇಂದ್ರ ಅವರು ಆರೋಪ ಮಾಡ್ತಾರೆ. ಕೊನೆಗೆ ಅಂತಿಮವಾಗಿ ಬಿಜೆಪಿ ಲೀಡರ್ ಆಗಿರುವಂತ ಅಂದ್ರೆ ಬಿಜೆಪಿಯ ಸ್ಥಳೀಯ ಅಧ್ಯಕ್ಷರಾಗಿರುವಂತ ಶಮೀಕ್ ಭಟ್ಟಾಚಾರ್ಯ ಅವರು ಒಂದು ಹೇಳಿಕೆಯನ್ನ ನೀಡ್ತಾರೆ. ಹಿಂಸಾಚಾರವನ್ನ ನಿಲ್ಲಿಸಿ, ನಮ್ಮ ಕಾರ್ಯಕರ್ತರು ಯಾರಾದ್ರೂ ಹಿಂಸಾಚಾರದಲ್ಲಿ ತೊಡಗಿದ್ರೆ ಅವರನ್ನ ಪಕ್ಷದಿಂದ ಹೊರ ಹಾಕ್ತೀವಿ, ಮತ್ತೆ ಈ ಯಾರೇ ಬಿಜೆಪಿ ಕಾರ್ಯಕರ್ತರು ಹಿಂಸೆ ದೊಂಬಿನಲ್ಲಿ ಏನಾದ್ರು ಕಾಣಿಸ್ಕೊಂಡ್ರೆ ಅವರನ್ನ ಮುಲಾಜಿಲ್ಲದೆ ಅರೆಸ್ಟ್ ಮಾಡಿ ಅಂತ ಪೊಲೀಸರಿಗೂ ಕೂಡ ಹೇಳ್ತಾರೆ. ಅಂದ್ರೆ ನಿಮಗೆ ಹಿಂಸಾಚಾರದಲ್ಲ ತೊಡಗಿರುವಂತ ಕಾರ್ಯಕರ್ತರು ಅಥವಾ ಜನರು ನಿಮ್ಮ ಬೆಂಬಲಿಗರು, ನಿಮ್ಮ ಕಾರ್ಯಕರ್ತರು ಅನ್ನೋ ಸೂಚನೆ ಸಿಕ್ಕಿತ್ತಾ? ಸುಳಿವು ಮಾಹಿತಿ ಸಿಗಿದೆಯಾ? ಇದು ಕೂಡ ಜನರಿಗೆ ಒಂದು ಅನುಮಾನ ಬರುತ್ತೆ, ಪ್ರಶ್ನೆ ಮೂಡುತ್ತೆ. ಅದೇ ರೀತಿ ಇವಾಗ ಚುನಾವಣಾ ಆದಂತಹ ಜ್ಞಾನೇಶ್ ಕುಮಾರ್ ಅವರು ಕೂಡ ಅರಸೇನಾ ತುಕಡಿಯ ಒಂದು ಪೊಲೀಸ್ ಅಧಿಕಾರಿಗಳನ್ನ ಸಭೆ ಕರೆದು ಹಿಂಸಾಚಾರವನ್ನ ತಡೆಗಟ್ಟೋದಕ್ಕೆ ನಿರ್ದೇಶನವನ್ನ ನೀಡಿದ್ದಾರೆ. ಮತ್ತೆ ಯಾರೇ ಹಿಂಸಾಚಾರ ಮಾಡಿದ್ರು ಅಥವಾ ದೊಂಬಿ ಎಬ್ಸಿದ್ರು, ಗಲಾಟೆ ಮಾಡಿದ್ರು, ಬೆಂಕಿ ಹಾಕಿದ್ರು ಅವರನ್ನ ಕೂಡಲೇ ಅರೆಸ್ಟ್ ಮಾಡಿ ಅಂತ ಈಗ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಈ ಹಿಂಸಾಚಾರವನ್ನ ನೋಡಿದಂತ ಸಂಸದೆ ಮೊಹಿತ್ರಾ ಅವರು ಒಂದು ಹೇಳಿಕೆಯನ್ನ ನೀಡ್ತಾರೆ. ಬಿಜೆಪಿ ಅಧಿಕಾರಕ್ಕೆ ಬರ್ತಿದ್ದ ಹಾಗೇನೆ ನಾವು ಪಶ್ಚಿಮ ಬಂಗಾಳವನ್ನ ಬದಲಾಯಿಸ್ತೀವಿ ಅಂತ ಹೇಳಿದ್ರು. ಆ ಬದಲಾವಣೆ ಇದೇನಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಈಗ ಬಿಜೆಪಿ ನಾಯಕರ ಹೇಳಿಕೆ ಬಂದ ಮೇಲೆ ಪೊಲೀಸರು ಕಾರ್ಯೋನ್ಮುಖರಾಗಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳನ್ನ ದಾಖಲಿಸಿದ್ದಾರೆ. 433 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ಮುಂಜಾಗ್ರತಾ ಕ್ರಮವಾಗಿ 1000ಕ್ಕೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ಬಿಜೆಪಿ ನಾಯಕರು ಹೇಳ್ತಾರೆ, ನಾವು TMC ನಾಯಕರಿಗೆ ಎಲ್ಲಾ ರೀತಿಯ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ವಿಪರ್ಯಾಸ ಅಂತಂದ್ರೆ ಫಲಿತಾಂಶ ಹೊರಗೆ ಬೀಳ್ತಿದ್ದ ಹಾಗೇನೆ ಆ TMC ನಾಯಕರಾದಂಥ ಮಮತಾ ಬ್ಯಾನರ್ಜಿ ಇರ್ಬೋದು, ಅವರ ಸಹೋದರ ಅಭಿಷೇಕ್ ಭಟ್ಟಾಚಾರ್ಯ ಇರ್ಬೋದು, ಇವರೆಲ್ಲರ ಕುಟುಂಬಗಳಿಗೆ ಇವರ ಮನೆಗೆ ನೀಡಿದಂತಹ ಪೊಲೀಸ್ ಪ್ರೊಟೆಕ್ಷನ್ ಅನ್ನ ವಾಪಸ್ ತಗೊಂಡಿದ್ದಾರೆ. ಫಲಿತಾಂಶ ಹೊರಬಿದ್ದು ಅವರು ಸೋತ್ರು ಅಂತ ಆದ ತಕ್ಷಣ ಪೊಲೀಸ್ ಪ್ರೊಟೆಕ್ಷನ್ ವಾಪಸ್ ತಗೊಳ್ತೀರಾ, ಈಗ ಅವರಿಗೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳ್ತೀರಾ. ಇಷ್ಟು ಪಶ್ಚಿಮ ಬಂಗಾಳದಲ್ಲಿ ಹಿಂದೆಂದೂ ಕಾಣದಂತ ಹಿಂಸಾಚಾರವನ್ನ ನೋಡಿದಂತ ಜನ ಮುಂದೆ ಬಿಜೆಪಿ ಆಡಳಿತ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಆತಂಕಕ್ಕೊಳಗಾಗಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಅಂದ್ರೆ ಬಿಜೆಪಿ ಸರ್ಕಾರ ರಚನೆಗೆ ಮೊದಲೇ ಇಂಥ ಅರಾಜಕತೆ ಇಲ್ಲಿ ಸೃಷ್ಟಿಯಾಗಿದೆ ಅಂತಂದ್ರೆ ಮುಂದೆ ಹೇಗಿರುತ್ತೆ ಅನ್ನೋದನ್ನ ಅವ್ರಿಗೆ ಊಹಿಸೋಕೆ ಸಾಧ್ಯ ಆಗ್ತಿಲ್ಲ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಕೊನೆಗೂ 15 ವರ್ಷ ರಾಜ್ಯ ಆಳದಂತಹ ಮಮತಾ ಬ್ಯಾನರ್ಜಿ ಅವರ ರಾಜ್ಯಭಾರ ಈಗ ಕೊನೆಯಾಗಿದೆ. ಮುಂದಿನ ದಿನಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ಎಲ್ಲರೂ ಕುತೂಹಲದಿಂದ ನೋಡ್ತಿದ್ದಾರೆ. ನೀವು ನೋಡ್ತಿದ್ದೀರಾ ವಾಯ್ಸ್ ಆಫ್ ಪದ್ಮ. ನಾನು ಮತ್ತೆ ಭೇಟಿ ಆಗ್ತೀನಿ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.